ಹೆಬ್ಬಾಳದಲ್ಲಿ ಟ್ರಾಫಿಕ್ ದಟ್ಟಣೆ ಬಿದ್ದಿಲ್ಲ. ಈಗ ಬ್ರೇಕ್. ಹೊಸ ಫ್ಲೈಓವರ್ ನಿರ್ಮಾಣವಾದ್ರೂ ಕೂಡ ಟ್ರಾಫಿಕ್ ಕಮ್ಮಿ ಆಗ್ಬೇಕಿತ್ತಲ್ವಾ? ಯಾಕೆ ಕಮ್ಮಿ ಆಗಿಲ್ಲ? ಹೆಬ್ಬಾಳದಲ್ಲಿ ಟ್ರಾಫಿಕ್ ದಟ್ಟಣೆ ಬಿದ್ದಿಲ್ಲ. ಬ್ರೇಕ್. ಹೊಸ ಫ್ಲೈಓವರ್ ನಿರ್ಮಾಣವಾದ್ರೂ ಕೂಡ ಕಮ್ಮಿ ಆಗದ ಟ್ರಾಫಿಕ್. ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಿಸಿದ್ರು ಕೂಡ ನೋ ಯೂಸ್. ನಿನ್ನೆ ಹೆಬ್ಬಾಳದಲ್ಲಿ ಹೊಸ ಫ್ಲೈಓವರ್ಗೆ ಚಾಲನೆ ನೀಡಿದಂತಹ ಸಿಎಂ ಹೊಸ ಫ್ಲೈಓವರ್ ನಿರ್ಮಾಣ ಮಾಡಿದ್ರು. ಎಂದಿನಂತೆ ಟ್ರಾಫಿಕ್ ದಟ್ಟಣೆ. ಈ ಒಂದು ನಿರ್ಮಾಣಕ್ಕೆ ಹೊಸ ಲೂಪ್ ಅಳವಡಿಸಿದ್ದಂತಹ ಬಿಡಿಎ ಕೆಆರ್ಪುರಂ ಮೇಖ್ರಿ ಸರ್ಕಲ್ ಕಡೆ ಬರುವವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಫ್ಲೈಓವರ್ ಅನ್ನ ಮಾಡಲಾಗಿತ್ತು. ಆದರೆ ಏರ್ಪೋರ್ಟ್ ಪ್ರಯಾಣಿಕರಿಗೆ ಫ್ಲೈಓವರ್ನಿಂದ ಲಾಭನೇ ಆಗ್ತಾ ಇಲ್ಲ. ಇಂದು ಬೆಳಿಗ್ಗೆಯಿಂದ ಹೆಬ್ಬಾಳ ಫ್ಲೈಓವರ್ನಲ್ಲಿ ಎಂದಿನಂತೆ ಇದೆ ಟ್ರಾಫಿಕ್. ವೀಕ್ಷಕರೇ, ಹೆಬ್ಬಾಳ ಫ್ಲೈಓವರ್ನಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾರೆ. ಅದಕ್ಕೋಸ್ಕರ ಹೆಬ್ಬಾಳ ಫ್ಲೈಓವರ್ನ ಉದ್ಘಾಟನೆ ಕೂಡ ಮಾಡಿದ್ರು. ಹೊಸದಾಗಿ ನಿರ್ಮಾಣ ಮಾಡಿ ಅದಕ್ಕೆ ಸಾಕಷ್ಟು ಜನ ನಾಯಕರು ಕೂಡ ಸಾಥ್ ಕೊಟ್ಟಿದ್ರು. ಅದರ ಬಿಟ್ಟು ರಮ್ಯಾ ಕೂಡ ಸಾಥ್ ಕೊಟ್ಟಿರುವಂಥದ್ದು. ಹಾಗೆ ಈ ಒಂದು ಫ್ಲೈಓವರ್ನಲ್ಲಿ ದ ಬೆಸ್ಟ್ ಬೈಕ್ ರೈಡರ್ ಆಗಿ DCM DK ಶಿವಕುಮಾರ್ ಅವರು ಸಖತ್ತಾಗಿ ಬೈಕ್ ರೈಡ್ ಕೂಡ ಮಾಡಿದ್ರು. ಅದೆಲ್ಲ ಸೈಡ್ ಗಿಡನ ನಿನ್ನೆ ಆಗಿರುವಂಥ ವಿಚಾರ ಅದು. ಸೊ ಈಗ ಹೇಳ್ತಾ ಇರುವಂತಹ ವಿಚಾರ ಏನು ಅಂತಂದರೆ, ಇಷ್ಟೆಲ್ಲ ಆದಮೇಲೆ ಟ್ರಾಫಿಕ್ ಅನ್ನೋದು ಕಡಿಮೆ ಆಗಬೇಕು ಅಲ್ವಾ? ಆದರೆ ಟ್ರಾಫಿಕ್ ಅನ್ನೋದು ಇನ್ನೂ ಕೂಡ ಜಾಸ್ತಿ ಆಗಿದೆ. ಯಾಕಪ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ ಹೆಬ್ಬಾಳದಲ್ಲಿ ಅಂತಂದರೆ, ಹೆಬ್ಬಾಳದಲ್ಲಿ ಓಡಾಡೋರಿಗೆ ಇದು ಒಂಥರ ಒಳ್ಳೆಯ ಕೆಲಸ ಆಗಿದೆ. ಆದರೆ ಈ ವಿಮಾನ ನಿಲ್ದಾಣದ ಕಡೆ ಹೋಗ್ತಾರಲ್ವ, ಅವರಿಗೆ ಸ್ವಲ್ಪ ತ್ರಾಸಿನ ವಿಚಾರವಾಗಿದೆ. ಅವ್ರಿಗೆ ಯೂಸೇ ಆಗ್ತಾ ಇಲ್ಲ ಇದು. ಕೆಆರ್ಪುರಮು ಮೇಖ್ರಿ ಸರ್ಕಲ್ ಕಡೆಯಿಂದ ಬರುವವರಿಗೆ ಇದು ಅನುಕೂಲ, ಇಲ್ಲಿಂದ ಹೋಗೋರಿಗೆಲ್ಲ ಅನುಕೂಲ ಅದು. ಆದರೆ ಏರ್ಪೋರ್ಟ್ಗಳಿಗೆ ಜಾಸ್ತಿ ಜನ ಓಡಾಡ್ತಾರೆ. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಟ್ರಾಫಿಕನ್ನು ತಗ್ಗಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ನೋ ಯೂಸ್. ಅಂದರೆ ನೀವು ಫ್ಲೈಓವರ್ನ ಕಟ್ಟಿರುವಂತಹ ಉದ್ದೇಶಗಳನ್ನು ಇನ್ನೊಂದ್ಸಲ ಜನರಿಗೆ ಸವಿಸ್ತಾರವಾಗಿ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಇನ್ನು ಟ್ರಾಫಿಕ್ ದಟ್ಟಣೆಯಿಂದ ಸಾಕಷ್ಟು ಜನ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಹೆಬ್ಬಾಳ ಟ್ರಾಫಿಕ್ ಗೊತ್ತೇ ಇದೆ ನಿಮ್ಗೆಲ್ರಿಗೂ. ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಅಂತಲೇ ಕಟ್ಟಿರುವಂತಹ ಫ್ಲೈಓವರು ಕೂಡ ಫ್ಲಾಪ್ ಆಗಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.